ಇವತ್ತು ಸಾಯಂಕಾಲ ಅರೌಂಡ್ 8:40 ಮಧ್ಯ ಬಜ್ಪೇಯಿ ಪೊಲೀಸ್ ವ್ಯಾಪ್ತಿಯಲ್ಲಿ ಬರುವ ಒಂದು ಜಾಗ ಗಿನಿಪುರದಲ್ಲಿ ಒಬ್ಬ ರೌಡಿ ಶೀಟರ್ ಸುಭಾಷ್ ಶೆಟ್ಟಿ ಅವ್ರ ಮೇಲೆ ಸುಮಾರು ಒಂದು 5-6 ಜನ ಸೇರಿ ವೆಹಿಕಲಿಂದ ಅಡ್ಡ ಹಾಕಿ ಮೊದಲೇ ಒಂದು ಗೂಡ್ಸ್ ಆಟೋಯಿಂದ ಅವ್ರ ಮೇಲೆ ಆಮೇಲೆ ಸ್ವಿಫ್ಟ್ ಕಾರಲ್ಲಿ 5 ಜನ ಬಂದಿದ್ದು ಹಲವಾರಿಂದ ಹಲ್ಲೆ ಮಾಡಿದ್ದಾರೆ. ಸುಭಾಷ್ ಶೆಟ್ಟಿಗೂ ಅವರು ಆವಾಗ ಒಂದು ಇನೋವಾ ಕಾರಲ್ಲಿ ತಮ್ಮೊಂದು 5-6 ಸಹಚರಿಗಳ ಜೊತೆಗೆ ಹೋಗ್ತಾ ಇದ್ರು. ಸೊ ಮುಖ್ಯವಾಗಿ ಇವರು ಸುಭಾಷ್ ಶೆಟ್ಟಿಗೆ ಟಾರ್ಗೆಟ್ ಮಾಡಿದ್ದಾರೆ, ಅವ್ರ ಮೇಲೆ ಹಲವಾರಿಂದ ಹಲ್ಲೆ ಮಾಡಿದ್ದಾರೆ. ಸೊ ಅದೇ ರೀತಿ ಇನ್ನೊಬ್ಬ ಅವ್ರ ಸಹಚರಿ ಕೂಡ ಸ್ವಲ್ಪ ಪೇಟೆ ಬಿದ್ದಿದೆ. ಇಮಿಡಿಯೇಟ್ಲಿ ಇದು ಸುಭಾಷ್ ಶೆಟ್ಟಿಗೆ ಕೆಜಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೆ. ಬಟ್ ಆಮೇಲೆ ಇವಾಗ ಈ ಸಂದರ್ಭದಲ್ಲಿ ಸುಭಾಷ್ ಶೆಟ್ಟಿ 2022 ಅಲ್ಲಿ ಫಜಲ್ ಮಾಡೋದೇ ಕೇಸಲ್ಲಿ ಮುಖ್ಯ ಆರೋಪಿ. ಆಮೇಲೆ ಈಗಾಗಲೇ ಒಂದು 5 ಕೇಸುಗಳು ಇದೆ. 1 ವರ್ಷ ಹಿಂದೆ ಇವರು ಬೇಲ್ ಮೇಲೆ ಆಚೆ ಬಂದಿತ್ತು. ಸೊ ಈಗ ಒಂದು 5-6 ಜನ ಯಾರು ಬಂದಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಫ್ರಸ್ಟ್ರೇಷನ್ನಲ್ಲಿ ಈಗ ಮದಕ್ಕೆ ದಾಖಲು ಮಾಡಿ ಇವಾಗ ನಾವು 4 ಗಂಟೆಗಳಿಗೆ ರಚನೆ ಮಾಡಿ, ಯಾಕಂದರೆ ಬೇರೆ ಬೇರೆ ತುಂಬ ಕೆಲಸಗಳಿದೆ. ಅವೆಲ್ಲ ಸೇರಿ ಒಂದು 3-4 ತಂಡಗಳು AC ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ. ಮತ್ತು ನೈಟಿಂದ ನಾವು ಕೆಲಸಗಳು ಮಾಡ್ತೀವಿ. ಮತ್ತು ಆದಷ್ಟು ಬೇಗ ಯಾರು ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅವ್ರಿಗೆ ಇಡೀ ಅದು ಅವರು ಈಗ ಸಹಚರಿಗಳಿಗೆ ಮಾತಾಡುವಾಗ ಅವರು ಅದೇ ಅವರು ಚೇಂಜ್ ಮಾಡ್ತಾಯಿದ್ರು. ಮತ್ತು ಒಂದು ಪಾಯಿಂಟಲ್ಲಿ ಒಂದು ವೆಹಿಕಲಿಂದ ಅಡ್ಡ ಹಾಕಿ ಇನ್ನೊಂದು ವೆಹಿಕಲಿಂದ ನುಗ್ಗಿದ್ದಾರೆ. ಆಮೇಲೆ ಅವ್ರ ಮೇಲೆ ಮಣ್ಣು ಹಾಕಿದ್ದಾರೆ. ಅವರು ಒಬ್ಬ ಫ್ರೆಂಡ್ಗೆ ಗಾಯ ಆಗಿದೆ ಮತ್ತು ಇನ್ನೂ ತುಂಬ ಜನ ಮೈನರ್ ಇಂಜಿಗೆ. ಸೊ ಅವರೆಲ್ಲ ಈಗ ಕೆಜಿ ಹಾಸ್ಪಿಟಲ್ ಈಗ ನಾವು ಈಗಾಗಲೇ ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ ಜೊತೆ ಮಾತಾಡಿಕೊಂಡು ಎಕ್ಸ್ಟ್ರಾ ಫೋರ್ಸಸ್ಗೆ ಕರೆಸಿದ್ದೀವಿ. ಮತ್ತು ನೈಟ್ ಇನ್ನೂ ಹೆಚ್ಚಿನ ಫೋರ್ಸಸ್ ಬರ್ತಾರೆ. ಮತ್ತು ಕೆಲವು ಔಟ್ಸೈಡ್ ಡಿಸ್ಟ್ರಿಕ್ಟಿಂದ SP ದರ್ಜೆ ಮತ್ತು ಅಡಿಷನಲ್ SP ಮತ್ತು ಎಲ್ಲ ದರ್ಜೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈಗ ತರಕ್ಕೆ ನಾವು ಮೇಲಧಿಕಾರಿಗಳ ಜೊತೆ ಮಾತಾಡ್ತೀವಿ. ಅವರು ಸೆಕ್ಷನ್ ಮಾಡಿದ್ದಾರೆ. ಸೊ ಇವತ್ತು ನೈಟಿಂದ ನಾವು ಇನ್ನೂ ಸ್ವಲ್ಪ ವಿಜುವಲ್ ಮಾಡ್ತೀವಿ. ಆದಷ್ಟು ಕಡೆ ನಮ್ಮದು ಚೆಕ್ ಪೋಸ್ಟ್ ಮತ್ತು ನಾಟಕವಾಗ್ತದೆ. ಸರಿ, ಅವರು ಅವ್ರ ಮೇಲೆ ಈಗಾಗಲೇ ಒಂದು 2 ಮರ್ಡರ್ ಕೇಸ್ ಇತ್ತು ಮತ್ತು ಇನ್ನೂ ಬೇರೆ ಕೇಸ್ ರೌಡಿ ಶೀಟರ್ ಆ್ಯಂಡ್ ಈ ವಾಸ್ ಅಂಡರ್ ಕಾನ್ಸ್ಟೆಂಟ್ ವಾಚ್. ಸೊ 1 ವರ್ಷ ಹಿಂದೆ ಬೇಲ್ ನಂತರ ಬರೋದ್ರಿಂದ ಕೂಡ ನಾವು ಅವ್ರಿಗೆ ಫೋನ್ ಮಾಡಿದ್ದೀವಿ. ಸೊ ನಮ್ಮ ಇವತ್ತು ಇದು ಇನ್ಸಿಡೆಂಟ್ ಆಗಿದೆ. ಮೇ ಬಿ ಆರೋಪಿಗಳದ್ದು ಐಡೆಂಟಿಫೈ ಆಗಿದೆ ಸರ್? ಏನಾದರೂ ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಡಿಯೋ ಫುಟೇಜ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದರ ಮೇಲೆ ನಾವು ನೋಡಬೇಕು. ಈಗ ವಿಡಿಯೋ ನೋಡಿದ ನಂತರ ನಮಗೆ ಐಡೆಂಟಿಫಿಕೇಶನ್ ಆಗ್ತದೆ. ರಿವೆಂಜ್ ಮರ್ಡರ್ ಅವರ